ಸತ್ಯ ಗೊತ್ತಾಗೋದಕ್ಕೆ ಮೂರೇ ದಾರಿ. ಇದು ಕೊಲೆ. ನಾನು ಅಕ್ಕಂಗೆ ಇಮೇಲ್ ಕಳಿಸ್ತೀನಿ, ಅದು ಪ್ರಿಂಟೌಟ್ನ ತೊಗೊಂಡೋಗೋಳು ಕೊಡು. ಅವಳ ರಿಪ್ಲೈನ ನನಗೆ ಮೇಲ್ ಮಾಡು. ಈ ಏರ್ ಮೇಲೆ ಲೆಟರ್ ಕಳಿಸೋದು ಇಟ್ ಈಸ್ ಸೋ ಬೋರಿಂಗ್. ನಿಮ್ಗೆ ಅರುಣ ಒಂದು ಇಮೇಲ್ ಕಳಿಸಿದ್ದಾರೆ. ನೀವು ಯಾಕೆ ಬೇರೆ ಯಾರನ್ನೂ ಮದುವೆ ಆಗಿಲ್ಲ? ಎಷ್ಟು ಚೆನ್ನಾಗಿದ್ದೀರಾ. ನೀನಿನ್ನೂ ಚಿಕ್ಕವನು, ನಿನಗೆ ಗೊತ್ತಾಗಲ್ಲ ರೋಹಿತ್. ಚಿಕ್ಕವನೇನಲ್ಲ ನಾನು, ನಂಗೆಲ್ಲ ಅರ್ಥ ಆಗುತ್ತೆ. ಮಧ್ಯಾಹ್ನ ಎಲ್ಲರೂ ಬಂದು ಊಟ ಮಾಡಬೇಡಿ. ಮಾವಂಗೆ ಅಡುಗೆ ಮಾಡ್ತಾ ಇದ್ದೀನಿ. ಚಿಕನ್ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಅಂಕಲ್? ಶ್ರಾದ್ದ ಇದೆ, ಮಡಿ ಮಡಿ. ಕೆಲವು ಸಂಬಂಧಗಳು ಜಾಸ್ತಿ ದೂರ ಹೋಗಲ್ಲ ರೋಹಿತ್, ಇದನ್ನೆಲ್ಗೆ ಬಿಟ್ಬಿಡು. ಇದು ಕೊಲೆ. ಮಧ್ಯಾಹ್ನ ಎಲ್ಲರೂ ಬಂದು ಊಟ ಮಾಡಬೇಡಿ. ಮಾವಂಗೆ ಅಡುಗೆ ಮಾಡ್ತಾ ಇದ್ದೀನಿ. ಚಿಕನ್ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಅಂಕಲ್? ದೇವ್ರು ಸುಮ್ಮನೆ ಬಿಡೋಲ್ಲ, ತಪ್ಪಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಮಕ್ಕಳು ನುಂಗೋ ದರಿದ್ರ ಊರಿಗೆ ಬಂದ್ಬಿಡ್ತಾ. ದೇವರ ಪೂಜೆ ಕೂಡ ಒಂದು ಗಿಡದಿಂದ ಎಲ್ಲ ಹೂ ತೆಗಿಬಾರ್ದು. ಸತ್ಯ ಗೊತ್ತಾಗೋದಕ್ಕೆ ಮೂರೇ ದಾರಿ. ಒಂದು ಪ್ರಮಾಣ ಅಂದರೆ ಯಾರಾದರೂ ನೋಡಿರಬೇಕು. ಎರಡನೇ ದಾರಿ ಅನುಮಾನ ಅಂದರೆ ಸಾಕ್ಷಿ ಸಿಗಬೇಕು. ಸತ್ಯ ಗೊತ್ತಾಗೋದಕ್ಕೆ ಮೂರನೇ ಮತ್ತು